ಇವತ್ ಮಾಡ್ತಿರೋ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಈಗ ನಮ್ ಕೈಯಲ್ಲಿ ಇರೋದು ವಿವೋ V70 ಎಲೈಟ್. 50,000 ಇಂದ 55,000 ರೇಂಜ್ ಅಲ್ಲಿ ಬರೋ ಈ ಸ್ಮಾರ್ಟ್ ಫೋನ್ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡುತ್ತಾ, ಇಲ್ಲಾಂದ್ರೆ ಜಸ್ಟ್ ಬೇರೆ ಪ್ರೀಮಿಯಂ ಫೋನ್ ತರನೇ ಉಳ್ಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋಲಿ ನೋಡೋಣ. ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 8s Gen 3 ಚಿಪ್ಸೆಟ್ ಸಿಗ್ತಾ ಇದೆ. 16 ಲ್ಯಾಕ್ ಪ್ಲಸ್ ಅಂತೂ ಸ್ಕೋರ್ ಕೊಡುತ್ತೆ. 6500 mAh ಮ್ಯಾಸಿವ್ ಬ್ಯಾಟರಿ ಜೊತೆಗೆ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. Z's ಪವರ್ಡ್ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಸಿಗುತ್ತೆ. 1.5K OLED 120 Hz ಡಿಸ್ಪ್ಲೇ ಜೊತೆಗೆ 5000 ನೈಟ್ಸ್ ಬ್ರೈಟ್ನೆಸ್ ಕೂಡ ಇದೆ. ಇವತ್ತಿನ ಈ ವಿಡಿಯೋಲಿ ನಾನು ಕಂಪ್ಲೀಟ್ ಅನ್ಬಾಕ್ಸಿಂಗ್, ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮೆರಾ, ಬ್ಯಾಟ್ರಿ, ಸಾಫ್ಟ್ವೇರ್ ಎಲ್ಲ ವಿಷಯ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಹಾಗೆ ಈ ಫೋನ್ ನಮಗೆ ವಿವೋ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ನವರಂಗ್ ಸರ್ಕಲ್ ಅಲ್ಲಿ ಇರೋ ಸ್ಟಾರ್ ಮೊಬೈಲ್ಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಈ ಶಾಪ್ ನವರಂಗ್ ಥಿಯೇಟರ್ ಆಪೋಸಿಟ್ ಅಲ್ಲಿ ಇದೆ. ಇಲ್ಲಿ ನಿಮಗೆ ಬೆಸ್ಟ್ ಆಫರ್ಸ್ ಜೊತೆಗೆ ಬೆಸ್ಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಈ ಶಾಪ್ ನ ಲೊಕೇಶನ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ. ಮೊದಲಿಗೆ ನಾವು ಇದರ ಪ್ರೈಸಿಂಗ್ ಇಂದಾನೆ ಶುರು ಮಾಡೋಣ. ಈ ಫೋನ್ ನಮಗೆ 3 ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ. 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 52,999 ಆಗುತ್ತೆ. 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 56,999 ಆಗುತ್ತೆ. ಹಾಗೆ 12GB ರ್ಯಾಮ್, 512GB ಸ್ಟೋರೇಜ್. ಇದಕ್ಕೆ 61,999 ಆಗುತ್ತೆ. ಆದ್ರೆ ಇದರ ಪ್ರೈಸ್ ಬಗ್ಗೆ ನನಗೆ ಕನ್ಫರ್ಮ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಇದು ಜಸ್ಟ್ ರೂಮರ್ಸ್ ಇದೆ ಅಷ್ಟೇ. ಕನ್ಫರ್ಮ್ ಪ್ರೈಸ್ ಬಗ್ಗೆ ನನಗೆ ಗೊತ್ತಾಗಿದ ತಕ್ಷಣ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವು ಅಲ್ಲಿ ಚೆಕ್ ಮಾಡಿ. ನೆಕ್ಸ್ಟ್ ನಾವು ಇದರ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸದ್ಯಕ್ಕೆ ನಮ್ಮ ಹತ್ರ ಈ ಫೋನ್ ನ ಬಾಕ್ಸ್ ಇಲ್ಲ. ಆದ್ರೆ ಈ ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ. ಸಿಮ್ ಎಜೆಕ್ಟರ್ ಟೂಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ಟ್ರಾನ್ಸ್ಪರೆಂಟ್ ಕೇಸ್, 90 ವ್ಯಾಟ್ ಫಾಸ್ಟ್ ಚಾರ್ಜರ್, ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಎಲ್ಲನೂ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದನ್ನ ನಾವು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ನಮಗೆ ಒಂದು ಫ್ಲಾಗ್ಶಿಪ್ ಕ್ಯಾಟಗರಿ ಫೋನ್ ಅಂತ ಫೀಲ್ ಆಗುತ್ತೆ. ಡಿವೈಸ್ ಅಲ್ಲಿ ಪ್ರೀಮಿಯಂ ಆಸ್ಥೆಟಿಕ್ಸ್ ಮತ್ತೆ ಪ್ರಾಕ್ಟಿಕಲ್ ಯೂಸಬಿಲಿಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಇದರ ಬ್ಯಾಕ್ ಅಲ್ಲಿ ಸ್ಮೂತ್ ಮ್ಯಾಟ್ ಟೆಕ್ಸ್ಚರ್ ಸಿಗುತ್ತೆ. ಸೈಡ್ ಗೆ ಸಾಲಿಡ್ ಫ್ರೇಮ್ ಸಿಗುತ್ತೆ. ಬ್ಯಾಕ್ ಪ್ಯಾನಲ್ ಗ್ಲಾಸ್ ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಏನು ಅಷ್ಟೊಂದು ಬೀಳೋದಿಲ್ಲ. ಜೊತೆಗೆ ನಮಗೆ ಕ್ಲೀನ್ ಲುಕ್ ನ ಮೇಂಟೈನ್ ಮಾಡುತ್ತೆ. ಫ್ರೇಮ್ ಬಂದು ಮೆಟಲ್ ಆಲಿವ್ ಫ್ರೇಮ್ ಆಗಿದೆ. ಇದು ಡ್ಯೂರಬಿಲಿಟಿನ ಜಾಸ್ತಿ ಮಾಡುತ್ತೆ. ಈ ಫೋನ್ ನಮಗೆ 198 ಗ್ರಾಮ್ weight ಇದೆ. 7.8 mm ಥಿಕ್ನೆಸ್ ನ ಹೊಂದಿದೆ. ಮತ್ತೆ ಇದರಲ್ಲಿ 6500 mAh ದೊಡ್ಡ ಬ್ಯಾಟರಿ ಇದ್ರೂ ಫೋನ್ ಬಲ್ಕಿ ಫೀಲ್ ಏನು ನಮಗೆ ಅನ್ಸೋದಿಲ್ಲ. ಯಾಕಂದ್ರೆ ಇದರಲ್ಲಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಮತ್ತೆ ಸ್ಲೈಟ್ಲಿ ಕರ್ವ್ಡ್ ಎಡ್ಜಸ್ ಇದೆ. ಲಾಂಗ್ ಯೂಸೇಜ್ ಅಲ್ಲಿ ಕೈ ನೋವೇನು ಆಗೋದಿಲ್ಲ. ಒನ್ ಹ್ಯಾಂಡ್ ಕೂಡ ನಾವು ಯೂಸ್ ಕೂಡ ಮಾಡಬಹುದು. ಮ್ಯಾನೇಜಬಲ್ ಆಗಿ ಇರುತ್ತೆ. ಆದ್ರೆ ಇದರ ಕ್ಯಾಮ್ರಾ ಮಾಡ್ಯೂಲ್ ದೊಡ್ಡದಾಗಿದೆ. ಅದರಿಂದ ಇದರ ಮೇಲೆ ಬೇಗ ಸ್ಕ್ರಾಚಸ್ ಆಗುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಇದರಲ್ಲಿ Z's ಬ್ರ್ಯಾಂಡಿಂಗ್ ಲೋಗೋ ಇದೆ. ಈ ಕ್ಯಾಮ್ರಾ ಐಲ್ಯಾಂಡ್ ಓಪೋ ರಿನೋ 15 ಸೀರೀಸ್ ನ ಕಾಪಿ ಅನ್ಸುತ್ತೆ. ಸೇಮ್ ಹಾಗೇನೆ ಇದೆ. ಹಾಗೆ ಈ ಫೋನ್ ನಮಗೆ 3 ಕಲರ್ಸ್ ಅಲ್ಲಿ ಸಿಗುತ್ತೆ. ಪ್ಯಾಷನ್ ರೆಡ್, ಸ್ಯಾಂಡ್ ಬೈಗೆ, ಆಸ್ಥೆಟಿಕ್ ಬ್ಲಾಕ್. ಈಗ ನಮ್ಮ ಹತ್ರ ಇರೋದು ಸ್ಯಾಂಡ್ ಬೈಗೆ ಕಲರ್. ಈ ಕಲರ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಪ್ಯಾಷನ್ ರೆಡ್ ಕಲರ್ ಇಷ್ಟ ಆಯಿತು. ಅದು ಸಹ ಚೆನ್ನಾಗಿದೆ. ಆದ್ರೆ ಎಲ್ಲಾ ಕಲರ್ಸ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಪ್ರೀಮಿಯಂ ಪರ್ಸೆಪ್ಷನ್ ಜಾಸ್ತಿ ಮಾಡುತ್ತೆ. ನಿಮ್ಗೆ ಯಾವ ಕಲರ್ ಬೆಸ್ಟ್ ಅಂತ ಅನ್ಸುತ್ತೆ? ಪ್ಯಾಷನ್ ರೆಡ್ ಅಥವಾ ಸ್ಯಾಂಡ್ ಬೇಗಿನ ಅಂತ ನೀವು ಸಹ ಒಂದು ಕಮೆಂಟ್ ಹಾಕಿ. ಹಾಗೆ ಇದರಲ್ಲಿ ನಮಗೆ IP68, IP69 ರೇಟಿಂಗ್ ಸಿಗ್ತಾ ಇದೆ. ಇದು ವಾಟರ್ ರೆಸಿಸ್ಟೆಂಟ್ ಆಗಿದೆ. ಡಸ್ಟ್ ಇಂದ ಪ್ರೊಟೆಕ್ಷನ್ ಮಾಡುತ್ತೆ. ನೀವು ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡ್ಕೋಬಹುದು. ಈ ಫೋನ್ಗೆ ಏನೂ ಆಗೋದಿಲ್ಲ. ಜೊತೆಗೆ ನಮಗೆ ಫ್ರಂಟ್ ಅಲ್ಲಿ ಆಲ್ಮೋಸ್ಟ್ ಬೆಸಲ್ಲೆಸ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಲ್ಟ್ರಾ ಥಿನ್ ಬೆಸಲ್ಸ್ ಅಂತಾನೆ ಹೇಳ್ಬೋದು. ಸೆಂಟರ್ ಪಂಚ್ ಹೋಲ್ ಕ್ಯಾಮೆರಾ ಇದೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಜಾಸ್ತಿ ಇರೋದ್ರಿಂದ ಕಂಟೆಂಟ್ ವಿವಿಂಗ್ ಸಿನಿಮ್ಯಾಟಿಕ್ ಫೀಲ್ ನ ಕೊಡುತ್ತೆ. ಮತ್ತೆ ಇದರ ಬ್ಯಾಕ್ ಮ್ಯಾಟ್ ಟೆಕ್ಸ್ಚರ್ ಗ್ರಿಪ್ ನ ಇಂಪ್ರೂವ್ ಮಾಡುತ್ತೆ. ಇದು ಸ್ಲಿಪರಿ ಫೀಲ್ ಏನು ನಮಗೆ ಅನ್ಸೋದಿಲ್ಲ. ಎಸ್ಪೆಷಲಿ ಬ್ಯಾಕ್ ಕೇಸ್ ಇಲ್ದೇನೆ ನಾವು ಯೂಸ್ ಮಾಡಬಹುದು. ಓವರ್ ಆಲ್ ಹೇಳಬೇಕು ಅಂತಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಇದರ ಡಿಸೈನ್ ಫ್ಲಾಗ್ಶಿಪ್ ಲೆವೆಲ್ ಫೋನ್ ಜೊತೆಗೆ ಕಾಂಪೀಟ್ ಮಾಡುತ್ತೆ. ಲುಕ್ಸ್ ಮಾತ್ರ ಅಲ್ಲ, ಯೂಸಿಬಿಲಿಟಿ, ಕಂಫರ್ಟ್, ಡ್ಯೂರಬಿಲಿಟಿ ಎಲ್ಲವೂ ಸಹ ಸ್ಟ್ರಾಂಗ್ ಆಗಿ ಇದೆ ಇದರಲ್ಲಿ. ಮತ್ತೆ ನಮಗೆ ಇಲ್ಲಿ 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದರ ಪ್ಲೇಸ್ಮೆಂಟ್ ನ್ಯಾಚುರಲ್ ಥಂಬ್ ಪೊಸಿಷನ್ ಅಲ್ಲಿ ಇದೆ. ಜೊತೆಗೆ ಇದರಲ್ಲಿ ಎಕ್ಸ್ ಆಕ್ಸಿಸ್ ಲೀನಿಯರ್ ವೈಬ್ರೇಷನ್ ಮೋಟರ್ ಇದೆ. ವೈಬ್ರೇಷನ್ ಫೀಡ್ಬ್ಯಾಕ್ ರಿಯಲಿಸ್ಟಿಕ್ ಫೀಲ್ ನ ಕೊಡುತ್ತೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಲೇಔಟ್ಸ್ ನ ನಾವು ನೋಡೋದಾದ್ರೆ, ಲೆಫ್ಟ್ ಸೈಡ್ ಅಲ್ಲಿ ಪವರ್ ಬಟನ್ ಮತ್ತೆ ವಾಲ್ಯೂಮ್ ರಾಕರ್ ಇದೆ. ಬಾಟಮ್ ಸೈಡ್ ಅಲ್ಲಿ ನಮಗೆ ಟೈಪ್ ಸಿ ಪೋರ್ಟ್, ಸ್ಪೀಕರ್ ಗ್ರಿಲ್, ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ. ಇದು ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. 2 ಸಿಮ್ ನ ಹಾಕಿ ನಾವು ಯೂಸ್ ಮಾಡ್ಕೋಬಹುದು. ಮತ್ತೆ ಫೋನ್ ಟಾಪ್ ಅಲ್ಲಿ ಸ್ಪೀಕರ್ ಗ್ರಿಲ್, ಮೈಕ್ರೋಫೋನ್, IR ಬ್ಲಾಸ್ಟರ್ ಸಿಗುತ್ತೆ. ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ.
ಇದರಲ್ಲಿ ಸ್ಟೀರಿಯೋ ಎಕ್ಸ್ಪೀರಿಯನ್ಸ್ಗೆ ಆಪ್ಟಿಮೈಸ್ ಮಾಡಿದೆ, ಬೇಸ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಮೂವೀಸ್ ಡೈಲಾಗ್ಸ್ ಎಲ್ಲಾನು ಚೆನ್ನಾಗಿ ಕೇಳಿಸುತ್ತೆ. ಅಲ್ಲ, ನಾನು ಪ್ರಪೋಸ್ ಮಾಡಿ 4 ದಿನ ಆಯ್ತು, ಇನ್ನು ಲವ್ ಯು ಟು ಅಂತ ಹೇಳಿಲ್ಲ ನೀವು. ಇಷ್ಟ ಆಗಿದ್ರೆ ತಾನು ಹೇಳೋದಕ್ಕೆ. ನಿಮ್ಮಂತ ಲೂಸ್ ಗಳನ್ನ ಲವ್ ಮಾಡೋದಕ್ಕೆ ನಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ರೀ ರಾಜರಾಣಿ ಸೇರಿ ತೇರನೊಂದಗೇರಿ ಊರಿಗೆ ವಿಹಾರ ಹೊರಟಂತೆ ಖುಷಿಯು. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ 6.59 ಇಂಚಸ್ 1.5K OLED ಡಿಸ್ಪ್ಲೇ ಸಿಗ್ತಾ ಇದೆ. ಇದರ ಸೈಜ್ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಆಗಿದೆ. ಗೇಮಿಂಗ್ಗೆ ದೊಡ್ಡ ಸ್ಕ್ರೀನ್ ಅಂತ ನಮಗೆ ಫೀಲ್ ಆಗುತ್ತೆ. ಜೊತೆಗೆ ಡೈಲಿ ಯೂಸೇಜ್ಗೆ ಇದು ಮ್ಯಾನೇಜಬಲ್ ಸೈಜ್ ಆಗಿದೆ. ಇದರ ಬೆಸಲ್ಸ್ ಕಡಿಮೆ ಇರೋದ್ರಿಂದ ಕಂಟೆಂಟ್ಸ್ ನೋಡುವಾಗ ನಮಗೆ ಇಮರ್ಸಿವ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. 1.5K ರೆಸಲ್ಯೂಷನ್ ಅಂತಂದ್ರೆ ಫುಲ್ HD+ ಗಿಂತ ಜಾಸ್ತಿ ಕ್ಲಾರಿಟಿ ನಮಗೆ ಇದರಲ್ಲಿ ಸಿಗುತ್ತೆ. ಆದ್ರೆ ಬ್ಯಾಟರಿ ಎಫಿಷಿಯನ್ಸಿ ಕೂಡ ಇದು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಪಿಕ್ಸೆಲ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಸ್ಕ್ರೀನ್ ಹತ್ರದಿಂದ ನೋಡಿದ್ರು ಗ್ರೈನ್ಸ್ ಏನೋ ಕಾಣಿಸೋದಿಲ್ಲ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಸ್ಕ್ರೋಲಿಂಗ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಆಗಿ ಇರುತ್ತೆ. ಡೈಲಿ ಯೂಸೇಜ್ ಅಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಅಲ್ಲಿ ನಮಗೆ ಬಟರಿ ಸ್ಮೂತ್ ಫೀಲ್ ನ ಕೊಡುತ್ತೆ. ಹಾಗೆ ಇದರಲ್ಲಿ 5000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಔಟ್ಡೋರ್ ಯೂಸೇಜ್ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಕಂಟೆಂಟ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಲೋ ಲೈಟ್ ಅಲ್ಲಿನೂ ಸಹ ನಾವು ಯೂಸ್ ಮಾಡಬಹುದು. ಫ್ಲಿಕರಿಂಗ್ ಇಶ್ಯೂಸ್ ಇಲ್ಲ. ಮತ್ತೆ ಇದರಲ್ಲಿ OLED ಟೆಕ್ನಾಲಜಿ ಇರೋದ್ರಿಂದ ಡೀಪ್ ಬ್ಲಾಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ವೈಬ್ರೆಂಟ್ ಕಲರ್ಸ್ ಬರುತ್ತೆ. ಓವರ್ ಸ್ಯಾಚುರೇಟೆಡ್ ಏನೂ ಆಗಿರೋದಿಲ್ಲ. ಮತ್ತೆ ಇದರಲ್ಲಿ HDR10+ ಸಪೋರ್ಟ್ ಇದೆ. OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮೂವೀಸ್ ನೋಡುವಾಗ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ನ ಸಿಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋಸ್ ನ 60 FPS ಅಲ್ಲಿ ನೋಡಬಹುದು. ವಿಡಿಯೋಸ್ ಅಲ್ಲಿ ಶ್ಯಾಡೋ ಡೀಟೇಲ್ಸ್ ವಿಸಿಬಲ್ ಆಗಿ ಇರುತ್ತೆ. ವಿವಿಂಗ್ ಆಂಗಲ್ ವೈಡ್ ಆಗಿ ಇರುತ್ತೆ. ಸೈಡ್ ಇಂದ ನೋಡಿದ್ರು ನಮಗೆ ಕಲರ್ ಏನು ಶಿಫ್ಟ್ ಆಗೋದಿಲ್ಲ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8s Gen 3 ಪ್ರೊಸೆಸರ್ ಸಿಗುತ್ತೆ. ಇದರಲ್ಲಿ 16 lakh ಪ್ಲಸ್ ಅಂತದ್ದು ಸ್ಕೋರ್ ಬರುತ್ತೆ. ಇದರ ಸ್ಕೋರ್ ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಬರಬೇಕಾಗಿತ್ತು. ಆದರೆ ಡೈಲಿ ಯೂಸೇಜ್ ಅಲ್ಲಿ ಪ್ರೊಸೆಸರ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆಪ್ಸ್ ಇನ್ಸ್ಟೆಂಟ್ ಓಪನ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಮೂತ್ ಆಗಿ ಮಾಡುತ್ತೆ. ಬ್ಯಾಕ್ ಗ್ರೌಂಡ್ ಆಪ್ಸ್ ರೀಲೋಡ್ ಆಗೋದಿಲ್ಲ. ಇದರ CPU ಥ್ರಾಟಲ್ 100% ಸ್ಟೆಬಿಲಿಟಿ ಬರುತ್ತೆ. ಇದರಲ್ಲಿ ಥ್ರಾಟಲ್ ಇಶ್ಯೂಸ್ ಏನೂ ಇಲ್ಲ. ಮತ್ತೆ ಇದರಲ್ಲಿ LPDDR5X RAM, UFS 4.1 ಸ್ಟೋರೇಜ್ ಸಿಗುತ್ತೆ. 1,20,000 ಪ್ಲಸ್ ಸ್ಟೋರೇಜ್ ಬೆಂಚ್ ಮಾರ್ಕ್ ಸ್ಕೋರ್ ಬರುತ್ತೆ. ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಓಕೆ ಚೆನ್ನಾಗಿದೆ. ಲಾಸ್ಟ್ ಸೀರೀಸ್ಗಿಂತ ಇದರಲ್ಲಿ ಫಾಸ್ಟರ್ ಡೇಟಾ ಟ್ರಾನ್ಸ್ಫರ್ನ ನಾವು ಮಾಡಬಹುದು. ಬೆಟರ್ ಮಲ್ಟಿ ಟಾಸ್ಕಿಂಗ್ ಸಿಗುತ್ತೆ. ಮತ್ತೆ ಪವರ್ ಎಫಿಷಿಯನ್ಸಿ ಚೆನ್ನಾಗಿದೆ. ಮಲ್ಟಿಪಲ್ ಆಪ್ಸ್ ಓಪನ್ ಮಾಡಿದ್ರು ಸ್ಲೋ ಫೀಲ್ ಏನೂ ಆಗೋದಿಲ್ಲ. ಆಪ್ಸ್ ಫಾಸ್ಟ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಗೇಮ್ಸ್ ಲೋಡಿಂಗ್ ಕ್ವಿಕ್ ಆಗಿ ಇರುತ್ತೆ. ಜೊತೆಗೆ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ನ ಕೂಡ ನಾವು ಚೆಕ್ ಮಾಡಿದ್ವಿ. ಈ ಫೋನ್ 15% ಇಂದ 5% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು. ಹಾಗೆ 31°C ಇಂದ 41°C ವರೆಗೂ ಹೀಟ್ ಆಯಿತು. ಇದು ಜಾಸ್ತಿ ಏನು ಹೀಟ್ ಆಗೋದಿಲ್ಲ, ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ ಅಷ್ಟೇ. ಮತ್ತೆ ನಾವು ಇದರ ಗೇಮಿಂಗ್ ಕಡೆ ಬಂದ್ರೆ ಗೇಮಿಂಗ್ ಲವರ್ಸ್ಗೆ ಇದು ಪವರ್ಫುಲ್ ಡಿವೈಸ್ ಆಗಿದೆ. BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಜೊತೆಗೆ ಕಾಲ್ ಆಫ್ ಡ್ಯೂಟಿಯಲ್ಲಿ ವೆರಿ ಹೈ ಆಪ್ಷನ್ ಅಲ್ಲಿ ಮ್ಯಾಕ್ಸ್ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು. ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ಸ್ ಮಿನಿಮಲ್ ಆಗಿ ಇರುತ್ತೆ. ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿನೂ ಇದು ಜಾಸ್ತಿ ಹೀಟ್ ಏನೂ ಆಗೋದಿಲ್ಲ. ಓವರ್ ಹೀಟಿಂಗ್ ನ ಇದು ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದರ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆದ್ರೆ ನೀವೇನಾದ್ರೂ ಜಾಸ್ತಿ ಗೇಮ್ಸ್ ಆಡ್ತೀರಾ ಅಂತ ಅಂದ್ರೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಹಾಕಿ IQ15 ನ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಇದು ಗೇಮಿಂಗ್ ಫೋಕಸ್ಡ್ ಫೋನ್ ಅಲ್ಲ, ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿದೆ. ಹಾಗಂತ ಇದರಲ್ಲಿ ಗೇಮಿಂಗ್ ಚೆನ್ನಾಗಿಲ್ಲ ಅಂತ ಏನೂ ಇಲ್ಲ. ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾವುದೇ ಡೌಟ್ ಕೂಡ ಇದರಲ್ಲಿ ಬೇಡ. ನೆಕ್ಸ್ಟ್ ನಾವು ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ರಿಯರ್ ಅಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾಪಿಕ್ಸೆಲ್ ಪ್ರೈಮರಿ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ LYT700V ಸೆನ್ಸರ್ ಸಿಗುತ್ತೆ. ಪ್ರೈಮರಿ ಸೆನ್ಸರ್ ಕ್ವಾಲಿಟಿ ಚೆನ್ನಾಗಿದೆ. ಸೆನ್ಸರ್ ಸೈಜ್ ಜಾಸ್ತಿ ಇರೋದ್ರಿಂದ ಲೈಟ್ ನ ಇದು ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ. ಡೈನಮಿಕ್ ರೇಂಜ್ ಚೆನ್ನಾಗಿದೆ. ನ್ಯಾಚುರಲ್ ಸ್ಕಿನ್ ಟೋನ್ಸ್ ನ ಕೊಡುತ್ತೆ. ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಡೇ ಲೈಟ್ ಫೋಟೋಸ್ ಅಲ್ಲಿ ಶಾರ್ಪ್ ಎಡ್ಜಸ್ ಬರುತ್ತೆ. ಬ್ಯಾಲೆನ್ಸ್ಡ್ ಕಲರ್ಸ್ ಇದೆ. ನ್ಯಾಚುರಲ್ ಕಾಂಟ್ರಾಸ್ಟ್ ಕೂಡ ಇದರಲ್ಲಿ ಇದೆ. ಜೊತೆಗೆ ಲೋ ಲೈಟ್ ಅಲ್ಲಿ ನಾಯ್ಸ್ ಕಂಟ್ರೋಲ್ ನ ಇದು ಚೆನ್ನಾಗಿ ಮಾಡುತ್ತೆ. ಮತ್ತೆ ಹೈಲೈಟ್ಸ್ ಕಡಿಮೆ ಏನೂ ಆಗೋದಿಲ್ಲ. 50 ಮೆಗಾಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಸೋನಿ IMX882 ಸೀರೀಸ್ ಇದೆ. ಈ ಟೆಲಿಫೋಟೋ ಕ್ಯಾಮ್ರಾ ಅಲ್ಲಿ ಈ ಫೋನ್ ಅಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಮಾಡಿದ್ದಾರೆ. ಆಪ್ಟಿಕಲ್ ಝೂಮ್ ಅಲ್ಲಿನೂ ಕ್ಲಾರಿಟಿ ಮೇಂಟೈನ್ ಮಾಡುತ್ತೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿ ಇದೆ. ನ್ಯಾಚುರಲ್ ಟೆಕ್ಸ್ಚರ್ ನ ಇದು ಕೊಡುತ್ತೆ. ಮತ್ತೆ ಇದರಲ್ಲಿ ಝೀಸ್ ಮಲ್ಟಿಫೋಕಲ್ ಪೋರ್ಟ್ರೇಟ್ ಆಪ್ಷನ್ ಸಿಗುತ್ತೆ. ಈ ಫೀಚರ್ ಫೋಟೋಗ್ರಫಿ ಲವರ್ಸ್ಗೆ ಮೇಜರ್ ಹೈಲೈಟ್ ಆಗಿರುತ್ತೆ. 23mm, 35mm
50mm, 85mm, 100mm ಝೂಮ್ ಮಾಡ್ಬೋದು. ಫೋನಲ್ಲಿ ನ್ಯಾಚುರಲ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ. ಮತ್ತೆ ಸಬ್ಜೆಕ್ಟ್ ಸಪರೇಷನ್ ಅಕ್ಯುರೇಟ್ ಆಗಿರುತ್ತೆ. ಪ್ರೊಫೆಷನಲ್ ಲುಕ್ ಕೊಡುತ್ತೆ. ವೆಡ್ಡಿಂಗ್ ಅಥವಾ ಇನ್ಸ್ಟಾಗ್ರಾಮ್ ಪೋರ್ಟ್ರೇಟ್ ಲವರ್ಸ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಮತ್ತೆ ಇದರ ಫೋಟೋಸ್ ಅಲ್ಲಿ 100x ಝೂಮ್ ಮಾಡಬಹುದು, ವಿಡಿಯೋಸ್ ಅಲ್ಲಿ 20x ಝೂಮ್ ಮಾಡಬಹುದು. ಇದು ಲಾಂಗ್ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಆದ್ರೆ ಝೂಮ್ ಫೋಟೋಸ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಮತ್ತೆ ಇದರಲ್ಲಿ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಅಲ್ಟ್ರಾ ವೈಡ್ ಲೆನ್ಸ್ ಲ್ಯಾಂಡ್ಸ್ಕೇಪ್ ಮತ್ತೆ ಗ್ರೂಪ್ ಶಾಟ್ಸ್ಗೆ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ ತುಂಬಾ AI ಪೋರ್ಟ್ರೇಟ್ಸ್ ಎಫೆಕ್ಟ್ಸ್ ಗಳು ಸಿಗುತ್ತೆ. ಸೀಸನಲ್ ಹಾಗೆ ಫೆಸ್ಟಿವಲ್ ಎಫೆಕ್ಟ್ಸ್ ಕೂಡ ನಾವು ಆಡ್ ಮಾಡಬಹುದು. ಇದರ ಟೆಲಿಫೋಟೋ ಕ್ಯಾಮೆರಾ ಕೂಡ ಇದರಲ್ಲಿ ಚೆನ್ನಾಗಿದೆ. ಇನ್ನು ನಾವು ವಿಡಿಯೋ ಕಡೆ ಬಂದ್ರೆ ಇದರ ಎಲ್ಲಾ ಕ್ಯಾಮೆರಾಯಿಂದ ನಾವು 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಇದರಲ್ಲಿ OIS ಇರೋದ್ರಿಂದ ಸ್ಟೇಬಲ್ ಫುಟೇಜ್ಗಳು ನಮಗೆ ಬರುತ್ತೆ. ವಿಡಿಯೋಸ್ ಮಾಡುವಾಗ ಕ್ಯಾಮ್ರಾದಲ್ಲಿ ಸ್ವಿಚಿಂಗ್ ಕೂಡ ನಾವು ಮಾಡ್ಕೋಬಹುದು, ಸ್ಮೂತ್ ಆಗಿ ಆಗುತ್ತೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದರಲ್ಲಿ ಸಿಗುತ್ತೆ. ಡೇಲೈಟ್ ಅಲ್ಲಿ ಇದರ HDR ಪ್ರೊಸೆಸಿಂಗ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಓವರ್ ಎಕ್ಸ್ಪೋಜರ್ ಏನೂ ಆಗೋದಿಲ್ಲ, ಎಕ್ಸ್ಪೋಜರ್ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಸೆಲ್ಫೀಸ್ ಕೂಡ ಚೆನ್ನಾಗಿ ಬರುತ್ತೆ. ಆದ್ರೆ ಡೀಟೇಲ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಡೀಟೇಲ್ ಸಾಫ್ಟ್ ಆಗಿ ಬರುತ್ತೆ. ಹಾಗೆ ಪೋರ್ಟ್ರೇಟ್ ಸೆಲ್ಫೀಸ್ ಅಲ್ಲಿ ಎಚ್ ಡಿಟೆಕ್ಷನ್ ಚೆನ್ನಾಗಿದೆ. ಲೋ ಲೈಟ್ ಸೆಲ್ಫೀಸ್ ಬ್ರೈಟ್ ಆಗಿ ಬರುತ್ತೆ. ಇದರ ಸೆಲ್ಫಿ ಕ್ಯಾಮೆರಾ ಚೆನ್ನಾಗಿದೆ. ಹಾಗೆ ಸೆಲ್ಫಿ ಕ್ಯಾಮೆರಾಯಿಂದ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಇದರಲ್ಲಿ ಸ್ಟೆಬಿಲೈಸೇಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಫೋನ್ ಇಂದ ತೆಗೆದಿರೋ ಫೋಟೋಸ್ ಹಾಗೆ ವಿಡಿಯೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವೇ ಒನ್ಸ್ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ನಾವು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6500 mAh ಬ್ಯಾಟ್ರಿ ಸಿಗುತ್ತೆ. ಇದು 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು 25 to 30 ಮಿನಿಟ್ಸ್ ಅಲ್ಲಿ 50% ಚಾರ್ಜ್ ಆಗುತ್ತೆ. 55 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗೋಗುತ್ತೆ. ರಿಯಲ್ ಯೂಸೇಜ್ ಅಲ್ಲಿ ಹೆವಿ ಯೂಸ್ ಏನಾದರೂ ಮಾಡಿದ್ರೆ 9 ಅವರ್ಸ್ ಆನ್ ಟೈಮ್ ಕೊಡುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ 1.5 ದಿನ ನಮಗೆ ಬ್ಯಾಟ್ರಿ ಬ್ಯಾಕಪ್ ನ ಕೊಡುತ್ತೆ. ಬ್ಯಾಟ್ರಿ ಲೈಫ್ ಇಂಪ್ರೆಸಿವ್ ಆಗಿದೆ. ಮತ್ತೆ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. 5G++ ಸಪೋರ್ಟ್ ಮಾಡುತ್ತೆ. ವೈಫೈ 7 ಇದೆ. ಬ್ಲೂಟೂತ್ 5.4 ಸಿಗುತ್ತೆ. IR ಬ್ಲಾಸ್ಟರ್ ಇದೆ. NFC ಸಪೋರ್ಟ್ ಇದೆ. ಕನೆಕ್ಟಿವಿಟಿ ವೈಸ್ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಒರಿಜಿನ್ OS 6 ಅಲ್ಲಿ ಬರುತ್ತೆ. ಆಂಡ್ರಾಯ್ಡ್ 16 ಅಲ್ಲಿ ಬರುತ್ತೆ. ಇದರಲ್ಲಿ ಕ್ಲೀನ್ UI ಸಿಗುತ್ತೆ. ಸ್ಕ್ರೋಲಿಂಗ್ ಮಾಡುವಾಗ ಅಥವಾ ಆಪ್ ಸ್ವಿಚ್ ಮಾಡುವಾಗ ಬಟರಿ ಸ್ಮೂತ್ ಫೀಲ್ ನ ಕೊಡುತ್ತೆ. ಲ್ಯಾಗ್ ಏನೂ ಆಗೋದಿಲ್ಲ. ಹೆವಿ ಯೂಸ್ ಮಾಡಿದ್ರೂ ಸಿಸ್ಟಮ್ ಸ್ಲೋ ಆಗೋ ಪ್ರೊಬಾಬಿಲಿಟಿ ಕಡಿಮೆ ಇದೆ. ಇದಕ್ಕೆ 4 years OS ಅಪ್ಡೇಟ್ ಹಾಗೆ 6 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 4 to 5 years ಕಂಫರ್ಟಬಲ್ ಆಗಿ ನಾವು ಯೂಸ್ ಮಾಡಬಹುದು. ಜೊತೆಗೆ ಇದರಲ್ಲಿ ಕೆಲವು ಸ್ಪೆಷಲ್ ಫೀಚರ್ಸ್ ಗಳು ಕೂಡ ಸಿಗುತ್ತೆ. ಫ್ಲಿಪ್ ಕಾರ್ಡ್ಸ್, ಆಫೀಸ್ ಟೂಲ್ ಕಿಟ್, ಒರಿಜಿನ್ ಐಲ್ಯಾಂಡ್, ಒನ್ ಟ್ಯಾಪ್ ಟ್ರಾನ್ಸ್ಫರ್ ಅಂತಹ ಫೀಚರ್ಸ್ ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಮತ್ತೆ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ಸ್ ಗಳು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಕನ್ಕ್ಲೂಷನ್ ಕಡೆ ಬಂದ್ರೆ ಈ ಫೋನ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಫ್ಯೂಚರ್ ಪ್ರೂಫ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಹೆವಿ ಗೇಮಿಂಗ್, ಎಡಿಟಿಂಗ್, ಮಲ್ಟಿಟಾಸ್ಕಿಂಗ್ ಎಲ್ಲನೂ ಎಫರ್ಟ್ಲೆಸ್ ಆಗಿ ಇದು ಹ್ಯಾಂಡಲ್ ಮಾಡುತ್ತೆ. 3 ರಿಂದ 4 ವರ್ಷ ಯೂಸೇಜ್ ವರೆಗೂ ಪರ್ಫಾರ್ಮೆನ್ಸ್ ಕಂಫರ್ಟಬಲ್ ಆಗಿ ಇರುತ್ತೆ. ಈ ಫೋನ್ ಕ್ಯಾಮೆರಾ ಚೆನ್ನಾಗಿದೆ. ಝೀಸ್ ಪೋರ್ಟ್ರೇಟ್ಸ್ ಪ್ರೊಫೆಷನಲ್ ಲುಕ್ ಕೊಡುತ್ತೆ. ಟೆಲಿಫೋಟೋ ಕ್ಯಾಮೆರಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾ ಯೂಸರ್ಸ್ಗೆ, ಫೋಟೋಗ್ರಫಿ ಲವರ್ಸ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಡಿಸೈನ್ ಪ್ರೀಮಿಯಂ ಆಗಿದೆ. ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ಲಾಂಗ್ ಟರ್ಮ್ ವರೆಗೂ ಇದು ಅಪ್ಡೇಟ್ಸ್ ನ ಕೊಡುತ್ತೆ. ಆದ್ರೆ ಇದರಲ್ಲಿ ಡ್ರಾಬ್ಯಾಕ್ಸ್ ಏನು ಅಂತ ಅಂದ್ರೆ ಇದರ ಪ್ರೈಸ್ ಸ್ಲೈಟ್ಲಿ ಜಾಸ್ತಿ ಆಯ್ತು. ಇನ್ನು ಸ್ವಲ್ಪ ಕಡಿಮೆ ಬಜೆಟ್ಗೆ ಇದು ಲಾಂಚ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಜೊತೆಗೆ ಲಾರ್ಜ್ ಸೈಜ್ ಫೋನ್ ಲವರ್ಸ್ಗೆ ಇದು ಸೂಟ್ ಆಗೋದಿಲ್ಲ. ನಿಮ್ಗೆ ಈ ಫೋನ್ ತಗೋಬೇಕು ಅಂತ ಅನ್ಸಿದ್ರೆ ತಗೋಬಹುದು. ಈ ಫೋನ್ ಚೆನ್ನಾಗಿದೆ, ನನಗೂ ಸಹ ಇದು ಇಷ್ಟ ಆಯ್ತು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋಲಿ ವಿವೋ V70 Elite ನ ರಿವ್ಯೂ ಮಾಡಿದ್ದೀನಿ. ನಿಮ್ಗೆ ಈ ಫೋನ್ ಬಗ್ಗೆ ಏನ್ ಅನ್ಸುತ್ತೆ? ನೀವು ಇದನ್ನ ಬೈ ಮಾಡ್ತೀರಾ ಅಥವಾ ಬೇರೆ ಆಪ್ಷನ್ಗೆ ವೆಯ್ಟ್ ಮಾಡ್ತೀರಾ? ನಿಮ್ಮ ಒಪಿನಿಯನ್ ಏನು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ನಾನು ನಿಮ್ಮ ಎಲ್ಲ ಕಮೆಂಟ್ಸ್ಗೆ ನಾನು ರಿಪ್ಲೈನ ಮಾಡ್ತೀನಿ. ಮತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಹಾನೆಸ್ಟ್ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.